ರಾಜ್ಯದಲ್ಲಿರೋದು ಸಿದ್ದರಾಮಯ್ಯನ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ, ಇದು ಸಿದ್ದು ಸರ್ಕಾರ. ಇದನ್ನ ಹೇಳಿರೋದು ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಆಗಿದೆ. ಬಿಜೆಪಿ ಕಾರ್ಯಕರ್ತರನ್ನ ಹೊರಗಡೆ ಹೋಗಿ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಅಂದಿದ್ದಾರೆ. ಇದು ಇಷ್ಟೊಂದು ಕೋಪಗೊಳ್ಳೋದಕ್ಕೆ ಏನ್ ಕಾರಣ? ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಿಸಿ ಮೋಹನ್ ಅವರು ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲೇ ಕೆಂಡವಾಗಿದ್ರು ಪ್ರದೀಪ್ ಈಶ್ವರ್. ನಾನು ಬಿಜೆಪಿ ಸಂಸದ, ಇಲ್ಲಿ ಇರಬೇಕೋ ಬೇಡವೋ ಅಂತ ಪಿಸಿ ಮೋಹನ್ ಆ ಸಂದರ್ಭದಲ್ಲಿ ಕೇಳ್ತಾರೆ. ಪ್ರದೀಪ್ ಈಶ್ವರ್ಗೆ ಪಿಸಿ ಮೋಹನ್ ಅದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೇಳ್ತಾರೆ. ಆ ಕಾರ್ಯಕ್ರಮದಲ್ಲಿ ಏನಾಯ್ತು ಒಂದ್ಸಲ ನೋಡ್ಬಿಡಿ. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಲಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯಂದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸರ್ ಸೀಮಿತ ಮಾಡಬೇಕು. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಲಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯಂದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಯೋಗಿ ನಾರಾಯಣ ಅಂದ್ರೆ ಕೈವಾರ ತಾತಯ್ಯನವರ ಒಂದು ಪ್ರೋಗ್ರಾಮ್. ಸೊ ಇಲ್ಲಿ ಪ್ರದೀಪ್ ಈಶ್ವರ್ ಅವರೇ ಹೇಳಿರೋ ತರ ಗೌರ್ಮೆಂಟ್ ಪ್ರೋಗ್ರಾಮ್ ಇದು ಅಂತ ಹೇಳ್ತಿದ್ದಾರೆ. ಗೌರ್ಮೆಂಟ್ ಪ್ರೋಗ್ರಾಮಲ್ಲಿ ಇನ್ನೊಬ್ಬರ ಗುಣಗಾನ ಮಾಡೋದು ಸರಿಯಲ್ಲ ಅಂತ. ಆ್ಯಂಕರಿಂಗಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ಗುಣಗಾನ ಮಾಡ್ತಿದ್ದಾರೆ. ಹಾಗಾಗಿ ನಾನು ಇದು ಸಿದ್ದರಾಮಯ್ಯನವರ ಪ್ರೋಗ್ರಾಮ್ ಅಂತ ಹೇಳಬೇಕಾಯಿತು ಅಂತ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಇಷ್ಟೊಂದು ಪ್ರದೀಪ್ ಈಶ್ವರ್ ಅವರು ಆಕ್ರೋಶಗೊಳ್ಳೋದಕ್ಕೆ ಏನು ಕಾರಣ? ಅಂತಹ ಮಾತು ಏನು ಕೇಳಿ ಬಂತು ಅಲ್ಲಿ, ಅಥವಾ ಘೋಷಣೆಗಳು ಮೊಳಗಿದ್ವೋ, ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಪ್ರದೀಪ್ ಈಶ್ವರ್ ಅವರೇ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಇದು ಒಂದು ಭಾಗ ಆಯಿತು. ಮತ್ತೊಂದು ಭಾಗದಲ್ಲಿ ನಿನ್ನೆಯಿಂದಲೂ ಕೂಡ ವೈರಲ್ ಆಗ್ತಿರುವಂತಹ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಾ. ವೇದಿಕೆ ಮುಂಭಾಗದಲ್ಲಿದ್ದಂತಹ ಕೆಲ ಬಿಜೆಪಿ ಕಾರ್ಯಕರ್ತರಿರ್ತಾರೆ. ಆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಸಿಕ್ಕಾಪಟ್ಟೆ ಕೋಪಗೊಳ್ತಾರೆ. ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ. ಇದು ಸಿದ್ದರಾಮಯ್ಯ ಕಾರ್ಯಕ್ರಮ, ನಿಮ್ಮಪ್ಪನ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೊಂದು ರೊಚ್ಚಿಗೇಳುವಂಥದ್ದು ಏನ್ ಮಾತಾಡಿದ್ರು, ಏನಾಯ್ತು ಅಂತ ಇಡೀ ಕಾರ್ಯಕ್ರಮದ ವೇದಿಕೆಯನ್ನ ಗಮನಿಸ್ತಾ ಇದ್ರಿ. ಒಂದ್ ಸ್ವಲ್ಪ ಗೊಂದಲದ ಗೂಡಾಗ್ಬಿಟ್ಟಿತ್ತು ಕಾರ್ಯಕ್ರಮ. ಪ್ರದೀಪ್ ಈಶ್ವರ್ ಅವರ ಕೈಗೆ ಮೈಕ್ ಬರ್ತಾ ಇದ್ದಂತೆ ಅದಿನ್ನಷ್ಟು ಜಾಸ್ತಿ ಆಯ್ತು. ಪ್ರದೀಪ್ ಈಶ್ವರ್ ಅವರು ಕಾರ್ಯಕರ್ತರನ್ನ ಇಲ್ಲಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದಂತೆ ಸಂಸದರಾಗಿರೋ ಪಿಸಿ ಮೋಹನ್ ಅವರು ಮತ್ತೆ ಡಯಾಸ್ ಹತ್ರ ಬರ್ತಾರೆ. ನಾನು ಬಿಜೆಪಿಯ ಸಂಸದ, ಇಲ್ಲಿ ಇರಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಮಾಡ್ತಾರೆ. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಲಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯಂದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸೀಮಿತ ಮಾಡಬೇಕು. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಲಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯಂದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸರ್
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.